ರಾಮಾಯಣ ಸುಮಾರು 835 ಕೋಟಿ ಕೊಟ್ಟು ನಿರ್ಮಾಣ ಮಾಡ್ತಾ ಇರೋ ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಕಂಡ್ರಿ ಇದು. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿತ್ತು, ನಾಟ್ ಬಿಕಾಸ್ ಯಶ್ ಅವರು ಆಕ್ಟ್ ಮಾಡಿದ್ದಾರೆ ಅಥವಾ ಯಶ್ ಅವರು ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಅಲ್ಲ. ಈ ನಮ್ಮ ರಾಮಾಯಣದ ಸ್ಟೋರಿ ಲೈನ್ ಯಾರಿಗೂ ಹೇಳ್ಬೇಕಾಗಿಲ್ಲ, ಇದು ನಮ್ಮ ನೆಲ ಜಲದ ಅತ್ಯಮೂಲ್ಯವಾದ ಒಂದು ಗ್ರಂಥ, ಅದರ ಸ್ಟೋರಿ. ಸೊ ಈ ಸ್ಟೋರಿನ ಇವರು ಇಡೀ ಜಗತ್ತಿಗೆ ಹೇಳೋಕೆ ಅಂತ ಒಂದು ಒಳ್ಳೆ ಟೀಮ್ನ ಒಂದು ಬೆಸ್ಟ್ ಟೀಮ್ನ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರ ಟ್ಯಾಗ್ ಲೈನ್ ನೋಡಿ, ಇಟ್ಸ್ ದ ಟ್ರೂತ್ ಅಂಡ್ ಇಟ್ಸ್ ಅವರ್ ಹಿಸ್ಟ್ರಿ ಅಂತ ಇದೆ. ಇದನ್ನ ಇಲ್ಲಿವರೆಗೂ ಮೈಥಾಲಜಿ ಅಂತ ಪ್ರೆಡಿಕ್ಟ್ ಮಾಡ್ತಿರೋರಿಗೆ ಅವರು ಸಾರಿ ಹೇಳ್ತಿರೋದು, ಇಲ್ಲ ಇದು ಮೈಥಾಲಜಿ ಅಲ್ಲ ಗುರು, ಇದು ನಮ್ಮ ಹಿಸ್ಟರಿ, ಇದು ನಡೆದಿದೆ, ಸತ್ಯವಾದ ಘಟನೆ ಅಂತ ಸಾರಿ ಇಡೀ ಜಗತ್ತಿಗೆ ಹೇಳೋಕೆ ಮಾಡ್ತಾ ಇರೋಂತ ಫಿಲ್ಮ್ ಇದು. ಇನ್ನೊಂದು ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ, ಇದು ಕಂಪ್ಲೀಟ್ A to Z ಬಾಲಿವುಡ್ ಮೂವಿ ಆಗಿದ್ರೆ ಅವರು ರಾಮಾಯಣ್ ಅಂತ ಇಡ್ತಾ ಇದ್ರು ಅಂಡ್ ಅವ್ರ ಹೆಸರನ್ನ ರಾವಣ್ ಅಂತ ಇಡ್ತಾ ಇದ್ರು. ಬಟ್ ಇಲ್ಲಿ ಗಮನಿಸಿರ್ಬೋದು, ಅದು ರಾಮಾಯಣ ಅಂತ ಇಟ್ಟಿದ್ದಾರೆ, ಹೆಸರನ್ನ ರಾವಣ ಅಂತ ಇಟ್ಟಿದ್ದಾರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ. ಸೊ A to Z ನೋಡ್ತಾ ಇದ್ರೆ ನನಗೆ ಈ ಮೂವಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಜಾಸ್ತಿ ಇದೆ. ನನ್ನ ಅನಿಸಿಕೆ ಪ್ರಕಾರ ಮಿನಿಮಮ್ 2,000 ಕೋಟಿ ಕಲೆಕ್ಟ್ ಮಾಡುತ್ತೆ ಈ ಮೂವಿ ಅಂತ ಅನ್ಸುತ್ತೆ. ಲೆಟ್ಸ್ ಸಿ, ನಿಮ್ಗೆ ಅನ್ಸುತ್ತೆ ಎಷ್ಟು ಕೋಟಿ ಇದು ಕಲೆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.